ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದ್ದು ತುಂಗಭದ್ರಾ ನದಿಯ ಒಡಲು ಖಾಲಿಯಾಗಿದೆ. ಗದಗ ಜಿಲ್ಲೆಯ ಜನರು ತುಂಗಭದ್ರಾ ನದಿಯ ನೀರನ್ನೇ ನಂಬಿಕೊಂಡಿದ್ದು ಇದೀಗ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ತುಂಗಭದ್ರಾ ನದಿ ನಂಬಿದಂತಹ ರೈತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ತೆನೆ ಕಟ್ಟುವ ಸಮಯದಲ್ಲೇ ಬೆಳೆಗಳೆಲ್ಲವೂ ಕೂಡ ಒಣಗ್ತಾ ಇದ್ದಾವೆ. ಬತ್ತಿದ ನದಿಯಲ್ಲಿ ಅನ್ನದಾತರು ಹೊಂಡವನ್ನ ತೆಗೆದಿದ್ದಾರೆ. ಹನಿ ಜೀವ ಜಲಕ್ಕೂ ಗದಗ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಮ್ಮಿಗಿ ಬ್ಯಾರೇಜ್ನಿಂದ ನೀರನ್ನು ಹರಿಸುವಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ನಾವೆಲ್ಲ ಇಲ್ಲಿ ರೈತರು ಹಮ್ಮಿಗಿಲಿದ್ದ ಹಿಡಿದು ಹಮ್ಮಿಗಿ ಆಗಿರ್ಬೋದು, ಶಿಂಗ್ಟಾಲೂರು ಆಗಿರ್ಬೋದು, ಶೀರ್ನಾಳೆ ಆಗಿರ್ಬೋದು, ಕೊರ್ಲಹಳ್ಳಿ, ಹೆಸರೂರು ಇವೆಲ್ಲ ತುಂಗಭದ್ರಾ ನದಿ ಒಂದು ದಂಡೆ ಮೇಲೆ ಇರ್ತಕ್ಕಂಥ ಹಳ್ಳಿಗಳು. ನಾವು ಈ ನದಿಯನ್ನು ನಂಬ್ಕೊಂಡು ಬೆಳೆ ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಆದರೆ ಈ ಸಲ ಎಲ್ಲವೂ ಈ ಕಟಾವಿನ ವೇಳೆ ಬಂದವೆ. ಇದು ಒಂದು ಹೊಳೆ ಬತ್ತಿ ಹೋಗೋದ್ರಿಂದಾಗಿ ಇಲ್ಲಿ ಎಲ್ಲ ಜನರು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಭತ್ತ ಕೂಡ ಒಣಗಿ ಹೋಗಿದೆ. ಅಷ್ಟೇ ಅಲ್ಲದೆ ಕಬ್ಬು ಕೂಡ ಒಣಗಿ ಹೋಗ್ತಾ ಇದೆ. ಸಣ್ಣಗಳ ಬೆಳೆಗಳಿರ್ತಕ್ಕಂಥ ಅಲಸಂದಿ ಇರ್ಬೋದು, ಉದ್ದು ಇರ್ಬೋದು, ಈ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇವೆ. ಒಂದು ಕಡೆ ಬರ ಎಲ್ಲ ಇದಾಗಿದೆ ಸರ್. ಆಮೇಲೆ ಮೇಲಿನ ಮೇಲೆ ರೈತನಿಗೆ ಹೊಡೆತ ಬೀಳ್ತಾ ಇದೆ. ಹೆಚ್ಚು ಇನ್ನೇನು ಭತ್ತ ಕಟಾವಿನಂಥ ಸಂದರ್ಭದಲ್ಲಿ ಈಗ ಭತ್ತ 2-3 ತಿಂಗಳ ಬೆಳೆಸಿ ಈಗ ಕಟಾವು ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಳು ಆಗುವ ಸಂದರ್ಭದಲ್ಲಿ ಈಗ ನೀರಿನ ಅಭಾವದಿಂದಾಗಿ ರೈತರು ಕೂಡ ಬೆಳೆ ಒಣಗಾಕತ್ತೇವು. ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದ್ದು ತುಂಗಭದ್ರಾ ನದಿಯ ಒಡಲು ಖಾಲಿಯಾಗಿದೆ. ಗದಗ ಜಿಲ್ಲೆಯ ಜನರು ತುಂಗಭದ್ರಾ ನದಿಯ ನೀರನ್ನೇ ನಂಬಿಕೊಂಡಿದ್ದು ಇದೀಗ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ತುಂಗಭದ್ರಾ ನದಿ ನಂಬಿದಂತಹ ರೈತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ತೆನೆ ಕಟ್ಟುವ ಸಮಯದಲ್ಲೇ ಬೆಳೆಗಳೆಲ್ಲವೂ ಕೂಡ ಒಣಗ್ತಾ ಇದ್ದಾವೆ. ಬತ್ತಿದ ನದಿಯಲ್ಲಿ ಅನ್ನದಾತರು ಹೊಂಡವನ್ನ ತೆಗೆದಿದ್ದಾರೆ. ಹನಿ ಜೀವ ಜಲಕ್ಕೂ ಗದಗ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಮ್ಮಿಗಿ ಬ್ಯಾರೇಜ್ನಿಂದ ನೀರನ್ನು ಹರಿಸುವಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ನಾವೆಲ್ಲ ಇಲ್ಲಿ ರೈತರು ಹಮ್ಮಿಗಿಲಿದ್ದ ಹಿಡಿದು ಹಮ್ಮಿಗಿ ಆಗಿರ್ಬೋದು, ಶಿಂಗ್ಟಾಲೂರು ಆಗಿರ್ಬೋದು, ಶೀರ್ನಾಳೆ ಆಗಿರ್ಬೋದು, ಕೊರ್ಲಹಳ್ಳಿ, ಹೆಸರೂರು ಇವೆಲ್ಲ ತುಂಗಭದ್ರಾ ನದಿ ಒಂದು ದಂಡೆ ಮೇಲೆ ಇರ್ತಕ್ಕಂಥ ಹಳ್ಳಿಗಳು. ನಾವು ಈ ನದಿಯನ್ನು ನಂಬ್ಕೊಂಡು ಬೆಳೆ ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಆದರೆ ಈ ಸಲ ಎಲ್ಲವೂ ಈ ಕಟಾವಿನ ವೇಳೆ ಬಂದವೆ. ಇದು ಒಂದು ಹೊಳೆ ಬತ್ತಿ ಹೋಗೋದ್ರಿಂದಾಗಿ ಇಲ್ಲಿ ಎಲ್ಲ ಜನರು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಭತ್ತ ಕೂಡ ಒಣಗಿ ಹೋಗಿದೆ. ಅಷ್ಟೇ ಅಲ್ಲದೆ ಕಬ್ಬು ಕೂಡ ಒಣಗಿ ಹೋಗ್ತಾ ಇದೆ. ಸಣ್ಣಗಳ ಬೆಳೆಗಳಿರ್ತಕ್ಕಂಥ ಅಲಸಂದಿ ಇರ್ಬೋದು, ಉದ್ದು ಇರ್ಬೋದು, ಈ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇವೆ. ಒಂದು ಕಡೆ ಬರ ಎಲ್ಲ ಇದಾಗಿದೆ ಸರ್. ಆಮೇಲೆ ಮೇಲಿನ ಮೇಲೆ ರೈತನಿಗೆ ಹೊಡೆತ ಬೀಳ್ತಾ ಇದೆ. ಹೆಚ್ಚು ಇನ್ನೇನು ಭತ್ತ ಕಟಾವಿನಂಥ ಸಂದರ್ಭದಲ್ಲಿ ಈಗ ಭತ್ತ 2-3 ತಿಂಗಳ ಬೆಳೆಸಿ ಈಗ ಕಟಾವು ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಳು ಆಗುವ ಸಂದರ್ಭದಲ್ಲಿ ಈಗ ನೀರಿನ ಅಭಾವದಿಂದಾಗಿ